ಅವ್ವ ಇದ್ಯಾಕಪ್ಪ ಹಿಂಗ್ ಚಿರಕತಿಯ ಅದಳು ಹೇಳಿ ನಿಮ್ಮ ಒಳಗೆ ಏನೋ ಮಾಡ್ತಾ ಇರ್ಬೇಕು. ಯಾಕೆ ಏನಾತು? ಯಾಕ್ಲಾ ಹಿಂಗ್ ಒದ್ರಾಕತ್ತೀಯ? ಯಾಕೇನಾತ? ಎಲ್ಲ ತಳಕಿ ಎತ್ಲಾಗೋದ್ಲು ಊರ್ ಹಡ್ಬಿಟ್ಟಿ ತಂದು ಐದು ನಂದು ಮಾನ ಮರ್ಯಾದೆಯೆಲ್ಲ ತೆಗಿಯಕ್ಕೆ ಅದಾಳ ಏನಾಕಿ? ಏಯ್ ಯಾಕ್ಲಾ ಚಂದ ಮಾತಾಡಕ್ ಬರೋದಿಲ್ಲ ನಿನಗೆ? ಮನೆ ಸೊಸಿಗೆ ಹೆಂಗ್ ಬೇಕಾ ಹಂಗೆ ಮಾತಾಡ್ತೀಯ? ನೆಟ್ಟಿಗೆ ನಾಲ್ಗೆ ಹಿಡ್ತಾ ಇಟ್ಕೊಂಡು ಮಾತಾಡೋದ್ ಕಲಿ ಫಸ್ಟ್. ಹೆಣ್ಮಕ್ಳಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದ್ ಕಲಿ ಫಸ್ಟ್. ಹ್ಞೂ ನನಗೆ ಎಲ್ಲದೂ ಗೊತ್ತೈತಿ, ಯಾರಿಗೆ ಹೆಂಗ್ ಮಾತಾಡ್ಬೇಕು ಅನ್ನೋದು. ಎಲ್ಲತ್ಲವ ಆಕಿ? ಅದಳಪ್ಪ ಒಳಗೆ ಪೂಜೆ ಮಾಡಕತ್ತಿದ್ಲು. ಯಾಕೆ ಹೇಳು, ಅಂತದ್ ಏನಾತು? ಬಂದ್ ತಡಿಯವ. ಅಯ್ಯ ದೇವ್ರೆ, ಇದಕ್ಕೇನಾತೋ ಮಾರಯ್ಯ ಹಿಂಗ ಆಡಕತೈತಿ? ಬಯಸದೆ ಬಳಿ ಬಂದೆ ಓಹೋ, ಬಯಕೆಯ ಸವಿ ತಂದೆ ಲಲ, ನಿನ್ನ ಅಂದಕ್ಕೆ ನಿನ್ನ ಚಂದಕ್ಕೆ ಮನಸೋತೆ. ಈಗ ನೋಡ್ ಎಂತ ಚಂದ ಪಳಪಳ ಅಂತ ಹೊಳಿತಾ ಐತೆಗೆ. ಎಷ್ಟು ಕರೆ ಕಟ್ಟಿತ್ತಲ್ಲ ಇದು. ಗಡ ಜಳಕ ಮಾಡ್ಕೊಂಬಂದು ಪೂಜೆ ಮಾಡಿ ನೋಡ್ಬೇಕು, ಅಡುಗೆ ಅತ್ತೆರ ಮಾಡ್ತಾರ ಏನು ನಾನೇ ಮಾಡ್ಬೇಕು. ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾಗಿತ್ತು. ಏನಂತಾರೆ ಏನಪ್ಪ ಹೇಳಿದ್ರೆ. ಎಲ್ಲದಾಳಕಿ? ನಮ್ಮ ಮನೆ ಮರ್ಯಾದೆ ಎಲ್ಲ ತೆಗೆದು ಕುಂತ್ಬಿಟ್ಲ ಹಂಗೆಯ. ಏನಂತ ಸರಿಯಾಗಿ ಬಂದದಾಳ ಏನ ನನ್ನ ಹಿಂದೆ. ಅಯ್ಯೋ, ಇವ್ರು ಯಾಕೆ ಹಿಂಗೆ ಒದ್ರಾಕತ್ತಾರ ಇವತ್ತು? ಏನ್ ಮಾಡಿ ನಾನು? ನನ್ನ ಕಡೆಗೆ ಬರಕತ್ತಾರಲ್ಲ. ಅಯ್ಯೋ ದೇವ್ರಿ, ಏನ್ ಮಾಡ್ಲಪ್ಪ ನಾನೀಗ? ರೀ, ನಾಷ್ಟ ಹಾಕೊಡಕ ಹೆಂಗೆ ನಿಮಗೆ? ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ನಾನು ಎಲ್ಲಾರ ಹೋಗ್ಲಿ, ನೀನೆಲ್ಲ ಹೋಗಿದ್ದೆ? ನಿನ್ನೆ ಸಂಜೆನಾಗ ಎಲ್ಲ ಹೋಗಿದ್ದೆ ಅಂತ ಒಬ್ಬಾಕಿಯ ಎತ್ಲಾಗ ಹೋಗಿದ್ದೆ? ರೀ, ಅದು ನನ್ನ ಫ್ರೆಂಡು ಇದೇ ಊರ್ನಾಳು, ನನಗೆ ಗೊತ್ತೇ ಇರಲಿಲ್ಲ. ಮೊನ್ನೆಗ ದೇವಸ್ಥಾನದ ಸಿಕ್ಕಾಗ ಆಕಿ ಸಿಕ್ಲಾ. ಅಯ್ಯೋ ನನ್ನ ಇದೇ ಊರಿಗೆ ಕಣೆ ಕೊಟ್ಟಿರೋದು ಅಂತಂದು ಹೇಳಿನ. ಅವಾಗ ಬಾ ಮನೆಗೆ ಒಂದು ಟೈಮು ಅಂತ ಅಂದ್ಲು. ಅದಕ್ಕೆ ನಿನ್ನೆ ಸಂಜೆನಾಗ ಏನು ಕೆಲಸ ಏನು ಇರಲಿಲ್ಲಲ್ಲ, ಅದಕ್ಕೆ ಅತ್ತೆರನ್ನ ಕೇಳ್ಕೊಂಡು ಹೋಗ್ಬರ್ತಾನ್ರಿ ಅಂತಂದು ಹೋಗಿದ್ದೆ. ಅದ್ಯಾವಕ್ಕೆ ನಿನಗೆ ಫ್ರೆಂಡು ಈ ಊರ್ನಾಗೆ? ಹುಡುಗನ ಹುಡುಗಿನ? ಅಲ್ಲ, ನಿನ್ನೆ ಸಂಜೆ ನೀನು ಎಲ್ಲಿ ಹೋಗಿದ್ದೆ ಅಂತ ನನಗೆ ಕರೆಕ್ಟಾಗಿ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ಹೊಡೆದು ಬಿಡ್ತಾವ ನೋಡಿ ನಿನಗೆ. ಅಲ್ಲಿ ಯಾವೊಂದು ಜೊತೆ ಮಾತಾಡ್ಕೊಂತ ನಿಂತಿದ್ದಂತೆ, ಅವನು ಯಾವನು? ಅಯ್ಯೋ ರೀ, ಅದು ಪೂಜಾರಪ್ಪ ರೀ. ಆ ಪೂಜೆ ಮಾಡ್ಸಕ್ಕೆ ಮನೆಯಾಗೆ ಶಾಂತಿ ನೆಮ್ಮದಿ ಸಿಗ್ಲಿ ಅಂತಂದೇಳಿ ಒಂದು ಹೋಮನಾರ ಮಾಡ್ಸಕ್ಕೆ ಕೇಳಕತ್ತಿದ್ದೆ ಆಟೆಯ, ಬೇರೆ ಯಾರು ಇಲ್ರಿ. ಯಾವ ಪೂಜೆ ಯಾವ ಹೋಮ? ಎಂಥದ್ದು ಮಾಡ್ಸಂಗಿಲ್ಲ ಮನೆಯಾಗೆ. ಅಲ್ಲ, ನಿನಗೆ ಅವನ ಹತ್ರ ಮಾತಾಡೋಂಥ ಹರ್ಕತ್ ಏನಿತ್ತು ನಿನಗೆ? ಅಲ್ಲಿ ನನ್ನ ಮಾತು ಮೀರಿನೂ ನೀನು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಾತಾಡ್ಕೊಂತ ನಿಂತಿದ್ದೀಯ ಅಂದರೆ ಎಷ್ಟು ಮಿತಿ ಮೀರಿದ್ದೀಯ ನೀನು? ಅಯ್ಯೋ ಅತ್ತೆರ, ಅಯ್ಯೋ ಅಯ್ಯೋ ಅತ್ತೆರ, ಹೊಟ್ಟೆರಿ. ಅಯ್ಯೋ ರೀ, ಏನಾಗಿತ್ತು ನಿಮಗೆ? ಅಯ್ಯೋ ಯಾಕೆ ಹಿಂಗೆ ಮಾಡಕತ್ತೀರ? ಅತ್ತೆರ ಬರ್ರಿ ಗಡ. ಅಯ್ಯೋ ಏಮ, ಏನಂತವ? ಎದಕ್ಕವ ಹಿಂಗೆ ಹೊಟ್ಟೆ ಹಿಡ್ಕೊಂಡು ಕುಂತಿದೀಯಾ? ಯಾಕೆ ಬಳಕತ್ತೀಯ? ಏನಂತವ ಹುಡುಗಿ? ಅಯ್ಯೋ ಅತ್ತೆರ, ನನ್ನ ಮಗು ರೀ, ಏನಾತೇನೋ ಗೊತ್ತಿಲ್ಲ, ಒಳಗೆ ಜಾಡ್ಸೋದ್ ಬಿಟ್ರು ರೀ. ಎಲ್ಲ ಹೊಲ್ಕೊಟ್ ನನ್ನ ಮಗನೇ, ಏನ್ ಬಂದತ್ತ ನಿನಗೆ? ಬಿಡಪ್ಪ, ನನಗೆ ಎದು ಕೊಡಿಯಾಕತ್ತೀಯಾ? ನಾನೇನು ಮಾಡಿಲ್ಲ, ಸುಮ್ಮನಿರಪ್ಪ. ಏನು ತಿಳ್ಕೊಳ್ದಲ್ಲ ಎದಕ್ಕಂಗೆ ನನಗೆ ಹೊಡೆಯಾಕತ್ತೀಯಾ? ಎಲ್ಲ ಹೂ ಬೇವರ್ಸಿದ ಮಗನ್ ತಂದು ಇದು ಏನಂತ ಹುಟ್ಟಿದಿಲ್ಲ ನಿಮ್ಮ ಊನ್ ಹೊಟ್ಟೆಗೆ? ನಮಗಂತೂ ಜೀವನೇ ಬ್ಯಾಸತ್ತೋಗ್ಬಿಟ್ಟತ್ ನೋಡಿ ನಿನ್ ಕಾಲ್ದಾಗೆ. ಏನಾಗೈತೋ ನಿನಗೆ? ಅಲ್ಲಲ್ಲ, ಬಸ್ ರೆಂಗ್ಸು ಹುಡುಗಿಗೆ ಆಗ್ಲೇನೆ ಹೇಳ ನಿನಗೆ ಬೈಬೇಡ ಇದು ಮಾಡಬೇಡ ಅಂತಂದು. ಅಲ್ಲ, ಜಾಸ್ತಿ ಒದ್ದದಿಯಲ್ಲ ಒಟ್ಟಿಗೆ. ಇವ ಒಳಗಿರೋ ಕೂಸರು ಏನಾಗಿರೋದಿಲ್ಲ, ನಿನಗೊಂಚೂರ ಪ್ರಜ್ಞೆ ಐತೆ ಅಲ್ಲ ನಿನಗೆ? ಅಯ್ಯೋ ಅಪ್ಪ, ನಾನು ಒಟ್ಟಿಗೆ ಓದಿಲಿಲ್ಲಪ್ಪ. ನನಗೆ ಕಾಲಿಗೆ ಓದಿಯಕ್ಕೆ ಅಂತ ಓದೆ, ಒಂಚೂರು ಒಟ್ಟಿಗೆ ಇದಾಗ್ಬಿಡ್ತಪ್ಪ. ಅಪ್ಪ, ನನ್ನ ಗೊತ್ತಿಲ್ಲಪ್ಪ, ನನಗೆ ಏನಾಯ್ತು ಅಂತಾನೆ ನನಗೆ ಗೊತ್ತಿಲ್ಲಪ್ಪ. ನೀನು ಹಾಳಾಗೋಗ. ಯಾ ತಾಯಿನೂ ಮಕ್ಕಳು ಹಾಳಾಗೋಗ್ಲಿ ಅಂತಂದು ಬಯಸೋದಲ್ಲ. ಆದರೆ ನನ್ನಂತ ಕರ್ಮ ನೋಡು. ನನಗಂತ ಇದು ಈಗ ಏನಂತ ಹುಟ್ಟಿದ್ಯಪ್ಪ ನನ್ನ ಹೊಟ್ಟೆಗೆ? ಅಲ್ಲಲ್ಲ, ನೀನು ನನ್ನ ಹೊಟ್ಟೆಗೆ ಹುಟ್ಟಿ ನನಗೆ ತಾಯಿ ಸ್ಥಾನ ಕೊಟ್ಟೆ, ಆಕಿಗೂ ಹಂಗೆಯ. ಇನ್ನೇನಿನ ಸ್ವಲ್ಪ ತಿಂದಾಗೆ ಆಕಿನ ತಾಯಿ ಆಗಳಿದ್ಲು. ಅಲ್ಲಲ್ಲ, ಹೊಟ್ಟೆಗೆ ಒದ್ದದೀಯ, ಕೊಳಗಿರೋ ಕೂಸು ಏನಾಗಿತ್ತೋ ಏನು ಬಿಟ್ಟತ್ತೋ? ಯಾರ ಬಸ್ ಫ್ರೆಂಡ್ಸ್ರು ಹೊಟ್ಟೆ ಗೊತ್ತಿತ್ತಾರಿಲ್ಲ, ಗೊತ್ತಾಗಲ್ಲ ನಿನಗೆ? ಥೂ, ಎದಕ್ಕಿಂತ ಜನ್ಮ ತಿಂತೀಯೋ? ಏನಂತ ಹುಟ್ಟಿಬಿಟ್ಟೆಯೋ ಏನಪ್ಪ ನನಗಂತೂ. ಥೂ, ನಿನ್ನ ಮಗ ನೋಡಿದ್ರೆ ನನಗೆ ಸೇರೋದಲ್ಲ ನೋಡು. ಎತ್ತೇನಾರು ತಗೊಂಡು ಹೊಡೆದು ಬಿಡ್ಲ ಅನ್ನೋ ಒಟ್ಟು ಸಿಟ್ಟು ಬರಾಕತೈತಿ. ಎದಳವ ಏಮ
ರೀ ಕಾರ್ ತೆಗಿ ನಡ್ರಿ ಹಾಸ್ಪಿಟ್ಲಿಗಾರ ಕರ್ಕೊಂಡು ಹೋಗೋಣ ಹುಡುಗಿಗೆ ಏನಾಗಿತ್ತೋ ಏನ್ ಬಿಟ್ಟತ ಅಯ್ಯೋ ಹೇಮ ಅಯ್ಯೋ ಹೇತಾಳವ ಹೇಮ ಅಯ್ಯೋ ರೀ ಎತ್ಕೇಳ್ರಿ ಹೋಗೋಣ ಇನ್ನು ಕಾಲ ಮಿಂಚ್ತಂದ್ರೆ ಮತ್ತೇನಾರು ತೊಂದ್ರಿಗಿದ್ರಿ ಆದಿತ್ತು ಎತ್ಕೇಳ್ರಿ ಅವ್ರ ಅಪ್ಪಗೆ ಹಂಗೆ ಫೋನ್ ಹಚ್ಚ್ರಿ ಹಾಸ್ಪಿಟ್ಲಿಗೆ ಬರಕ್ ಅಲ್ಲಿಗೆ ಹೇಮ ಎದ್ದೇಳವಾ ಏನಾಗಿಲ್ಲ ಎದ್ದೇಳವಾ ಅಯ್ಯೋ ಹೋಗ್ರಿ ಫಸ್ಟ್ ಕಾರ್ತಿಗೆ ಹೋಗ್ರಿ ಕಾರ್ತಿಗೆ ಕೇಳ್ದೇನಲ್ಲಿ ಡ್ರೈವರಿಗೆ ಕರ್ಕ ಅಯ್ಯೋ ದೇವ್ರೆ ಇದೇನಪ್ಪ ಇದು ನಾನು ಏನೋ ಮಾಡೋಕೆ ಹೋದೆ ಇನ್ನೇನೋ ಆಗೋತಲ್ಲಪ್ಪ ಎಲ್ಲರಯ್ಯ ಒಟ್ಟಿಗೆ ಏನಾರು ಜೋರಾಗಿ ಹೊಡ್ತಿತ್ತ ಏನೋ ಥೋ ಏನಾರು ಹೆಚ್ಚು ಕಡಿಮೆ ಆದ್ರಿ ಏನಪ್ಪ ನನ್ನ ತಲೆ ಮೇಲೇ ಬರ್ತೈತಿ ಆಮೇಲೆ ಜೈಲ್ನ ಮುದ್ದೆ ಮರಿಬೇಕಾಕತಿ ಇಲ್ಲ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು ನಾನು ನಮಸ್ಕಾರ ರೀ ಎಲ್ಲರಿಗೂ ನಾನು ಶಾರದಾ ಮಾತಾಡ್ತಾ ಇರೋದು ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಬಂದು ಮನುಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು ತುಂಬ ಖುಷಿ ಆಗುತ್ತೆ ತುಂಬ ಜನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಆದರೆ ಅರ್ಧರ್ಧ ನೋಡೋಕೆ ಹೋಗಬೇಡಿ ಅರ್ಧ ನೋಡಿದ್ರೆ ಏನೂ ಗೊತ್ತಾಗಲ್ಲ ಪೂರ್ತಿ ವಿಡಿಯೋ ನೋಡಿ ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ವಿಚಾರಗಳೆಲ್ಲ ಇರ್ತವೆ ಅದು ನಿಮಗೆ ತಿಳಿಬೇಕು ಅಂತಂದರೆ ಪೂರ್ತಿ ನೋಡಿದ್ರೇ ಅದ್ರ ಬಗ್ಗೆ ಗೊತ್ತಾಗೋದು ಹಾಗೇನೆಯ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ದಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಹೃದಯದಲ್ಲಿ ಇದೇನಿದು ನದಿಯೊಂದೋಡಿದೆ ಅಬ್ಬಬ್ಬಾ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಬೆಡ್ ಮೇಲೆ ಬಂದು ಹಿಂಗೆ ಮಲ್ಕೊಂಬಿಟ್ರೆ ಈಗ ಸ್ವರ್ಗನೇ ದರಗಿಳದಂಗೆ ಆಗ್ಬಿಡ್ತಂಗೆ ಸುಸ್ತು ಆಯಾಸ ಎಲ್ಲ ನಿರಾಳಿಕೆಯಿಂದ ನಿರಂಬಳೆಯಿಂದ ಮಕ್ಕೋಬೋದು ಎಷ್ಟು ನೆಮ್ಮದಿ ಏ ವಿಮ್ಮಿ ವಿಮ್ಮಿ ಥೂ ಥೂ ಈಗೇನ ನೆಮ್ಮದಿ ಅಂತ ಹೇಳಿದೆ ನೋಡಿ ನೆಮ್ಮದಿ ಹಾಳು ಮಾಡಕ್ಕೆ ಅಂತಾನೆ ಬರ್ತಾರೆ ಎದಕ್ಕೆ ಬಂದಪ್ಪ ಈಟತ್ನಾಗೆ ಏನಿದು ಸಾವುಕಾರಿಗೆ ಹೊತ್ತು ಯಾವ ಕಡೆ ಮುಳುಗೇತ ರಾತ್ರಿನಾಗ ಬರ್ತಿತ್ರಿ ಕಳ್ರಂಗೆ ಈಗಲೇ ಹಗ್ಲೊತ್ನಾಗೆ ಬರಕ್ಕೆ ಶುರು ಹಚ್ಕೊಂಬಿಟ್ರಲ್ಲ ಅದೆಲ್ಲ ಇರ್ಲಿಗ ಈಗ ಏನಿಲ್ಲ ಗಡಗಡ ಬಟ್ಟೆ ತುಂಬ್ಕೆ ಈ ಊರು ಬಿಡ್ಬೇಕು ನಾವು ಬೇರೆ ಕಡೆ ಎಲ್ಲರಿಯ ಹೋಗಿ ಇಬ್ರು ನೆಮ್ಮದಿಯಾಗಿ ಜೀವನ ಮಾಡೋಣಂತೆ ಗಡಗಡ ಬಟ್ಟೆ ತುಂಬ್ಕೆ ಯಾಕೆ ಏನದು ಅದು ಏನಾರ ಇರಲಿ ಫಸ್ಟು ನೀನು ಹೊಂಡ್ತಿ ಇಲ್ಲ ಇಲ್ಲಾಂದ್ರೆ ನಾನು ಒಬ್ಬನೇ ಹೋಗೋ ನೋಡು ನಾನು ಇನ್ನು ಸ್ವಲ್ಪ ದಿನ ಈಗ ಊರಿಗೆ ಕಾಲಿಡೋದಲ್ಲ ಬರ್ತೀಯಲ್ಲ ಹೇಳತ್ಲಾಗಿ ಅಯ್ಯೋ ಸಡನ್ ಆಗಿ ಹಿಂಗಂದ್ರೆ ಹೆಂಗೆ ಅದೇನೋ ಅಂತಾರಲ್ಲ ತಡ್ರಿ ಬರ್ತೇನ್ರಿ ನಾನು ನಿಮ್ಮನ್ನ ಬಿಟ್ಟು ಇನ್ಯಾರನ್ನ ಇದು ಮಾಡಕ್ ಹೋಗ್ಲಿ ಬರ್ತೇನೆ ತಡ್ರಿ ಹೋಗೋಣಂತೆ ಹ್ಞೂ ಇನ್ನೊಂದು ಅರ್ಧ ಗಂಟೆಗೆ ಊರು ಬಿಡ್ಬೇಕು ನೋಡು ನಾವು ಇಲ್ಲ ಅಂತಂದ್ರೆ ಮತ್ತೆ ಸುಮ್ಮನೆ ತೊಂದರೆ ಕತಿ ಗಡಗಡ ಹೋಗು ರೆಡಿಯಾಗಿ ಹೋಗು ಅಲ್ಲ ಯಾಕೆ ಏನು ಅಂತ ಹೇಳಲಿಲ್ಲ ಅದೆಲ್ಲ ನೀನು ಕೇಳಂಗಿಲ್ಲ ಈಗ ನಾನು ಅದನ್ನ ಹೇಳಂಗೂ ಇಲ್ಲ ನಿಧಾನಕ್ಕೆ ನಾನು ಹೇಳ್ತೀನಿ ಈಗ ಹೋಗು ಗಡಗಡ ಹೊತ್ತಾತು ಸರಿ ಏನಾಗಿತ್ರಮ್ಮ ಅಯ್ಯೋ ಡಾಕ್ಟ್ರೇ ಫಸ್ಟ್ ನನ್ನ ಸೊಸೆ ನೋಡಿ ಬರ್ರಿ ಏನಾಗಿತ್ತು ಅಂತಂದು ಹೊಟ್ಟಿಗೆ ಹೊಟ್ಟು ಬಿದ್ಬಿಟ್ಟತ್ರಿ ಬಸ್ರಿ ಅದಾಳೆ 3 ತಿಂಗಳು ಏನಾಗಿತ್ತು ನೋಡಿ ಬರ್ರಿ ಆಗ್ಲಿಂದನೂ ಕಣ್ಣೆ ಬಿಡವಲ್ಲು ನಾನು ಮಾತಾಡಿಸಿ ಸಾಕಾಗೋತು ಇಲ್ಲ ಹೂ ಇಲ್ಲ ಏನಾಗಿತ್ತು ನೋಡ್ರಿ ಡಾಕ್ಟ್ರೆ ಹೆಂಗಾರ ಮಾಡಿ ನನ್ನ ಸೊಸೆನೋ ಮೊಮ್ಮಗುನೋ ಉಳಿಸ್ಕೊಡ್ರಿ ಡಾಕ್ಟ್ರೆ ಏನಾಗೈತೆ ನೋಡ್ಬರ್ರಿ ಆಯ್ತು ನೀವ್ ಈ ಕಡೆ ಬರ್ರಿ ನೀವೇ ಡಾಕ್ಟರ್ ಆಗಿದ್ದೀರಪ್ಪ ನನಗೆ ಜಾಗ ಬಿಟ್ರಲ್ವಾ ನಾನು ಅಲ್ಲಿ ನೋಡಿ ಏನಾಗೈತಿ ಏನ್ ಬಿಟ್ಟತಿ ಅಂತಂದು ಹೇಳಕ್ಕಾಗದು ಬರ್ರಮ್ಮ ಈ ಕಡೆಗೆ ಬರ್ರಿ ಡಾಕ್ಟ್ರೆ ಬರ್ರಿ ಓ ಅಯ್ಯೋ ದೇವರೇ ಓ ಮೈ ಗಾಡ್ ರೀ ಮೊದಲು ನೀವು ಆಪರೇಷನ್ಗೆ ರೆಡಿ ಮಾಡ್ಕೊಳ್ರಿ ಮಗು ಒಳಗಡೆ ಏನಾಗಿದೆನೋ ಏನೋ ನಮಗೂ ಗೊತ್ತಾಗ್ತಾ ಇಲ್ಲ ಸ್ಕ್ಯಾನಿಂಗಿಗೆಲ್ಲ ಕಳಿಸ್ಬೇಕು ಇವ್ರನ್ನ ಇದಕ್ಕೆ ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಬೇಕು ಭಾಳ ಬ್ಲಡ್ ಲಾಸ್ ಆಗ್ತಾ ಇದೆ ಇವರಿಗೆ ನೋಡ್ಬೇಕು ಏನಾಗಿದೆ ಏನು ಅಂತಂದು ನಾನು ಚೆಕ್ ಮಾಡಿ ಹೇಳ್ತೀನಿ ನೀವು ಸ್ವಲ್ಪ ಹೊರಗಿರಿ ಅಯ್ಯೋ ಡಾಕ್ಟ್ರೆ ಏನ್ರಿ ಹಿಂಗೆ ಹೇಳಕತ್ತೀರಾ ನನ್ನ ಸೊಸೆನ ಮೊಮ್ಮಗನು ಇಬ್ರು ಉಳಿಸ್ಕೊಡ್ರಿ ಡಾಕ್ಟ್ರೆ ನಮಗೆ ಒಂದು ಆದ್ರೂ ಜೀವನೇ ಓದಂಗಕತ್ರಿ ನಾವೇ ಸತ್ ಬದುಕಿದಂಗ ಆಗ್ಬಿಡ್ತತಗಯ್ಯ ದಯವಿಟ್ಟು ಕೈ ಮುಗಿತೇನ್ರಿ ಇಬ್ರು ಉಳಿಸ್ಕೊಡ್ರಿ ಡಾಕ್ಟ್ರೆ ಇಲ್ಲಮ್ಮ ಹಂಗೆಲ್ಲ ಆಗಲ್ಲ ಇಬ್ರಾಗ ಯಾರು ಒಬ್ರನ್ನ ಉಳಿಸ್ಬೋದು ನೋಡ್ರಿ ಮಗು ಬೇಕು ಅಂತಂದ್ರೆ ತಾಯಿ ಕಳ್ಕೊಬೇಕಾಕತಿ ತಾಯಿ ಬೇಕು ಅಂದ್ರೆ ಮಗುವನ್ನ ಇದು ಮಾಡ್ಬೇಕಾಕತಿ ಆಗಲ್ಲಮ್ಮ ಅಂಥದ್ರಲ್ಲೂ ಈಗ ಇಬ್ರು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರೋದ್ರಿಂದ ಹೇಳಕ್ಕಾಗಲ್ಲ ಇಬ್ರದ್ದು ಜೀವ ಹೋದ್ರೂ ಓದಿತೆ ಹಂಗಾಗಿ ಫಸ್ಟ್ ಈಗ ಆಪರೇಷನ್ ಮಾಡಿ ಆ ಮಗುನ ರಿಮೂವ್ ಮಾಡ್ಬೇಕು ಅಂತ ಅನಿಸ್ತತಿ ನೋಡೋಣ ಹೇಳ್ತೀನಿ ತಡ್ರಿ ನಿಮಗೆ ಸರಿ ನೀವು ಹೋಗ್ರಮ್ಮ ಹೊರಗೆ ಅಯ್ಯೋ ದೇವ್ರೆ ಏನ್ರಿ ಇದು ಹಿಂಗಂತಾರೆ ಡಾಕ್ಟ್ರು ಏನ್ ಮಾಡದ್ರಿ ಈಗ ಸುಮ್ಮನಿರು ಮಂಗ್ಲ ನೋಡೋಣ ಏನಾಕತ್ತಂತಂದು ಎಲ್ಲ ಹೀಗೆ ನಾವೇ ಹಂಗಕತಿ ಹಿಂಗಕತಿ ಅಂತ ಅನ್ಕೊಂಡ್ರೆ ಹೆಂಗೆ ನೋಡೋಣ ಡಾಕ್ಟ್ರು ನೋಡ್ತಿದಾರಲ್ಲ ಹೇಳ್ತಾರೆ ಸುಮ್ಮನಿರು ಇವ್ರವ್ವ ಅವ್ರ ಅಪ್ಪಗೂ ಫೋನ್ ಹಚ್ಚಿದ್ದೆ ಬಂದ್ರು ಏನಪ್ಪ